ಹಾಯ್ ಹಲೋ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತೇನಪ್ಪ ಅಂದ್ರೆ ನಮ್ಮ ಹೊಲದಲ್ಲಿ ಬೆಳ್ಳುಳ್ಳಿ ಹಾಕಾರ್ದ್ರಿ. ನಾವು ಬೆಳ್ಳುಳ್ಳಿ ಹಾಕ್ಲಕ್ಕ ಅದ ಮಡಿ ಅದ ಹೆಂಗ್ ಮಾಡೋದು, ಹೆಂಗ್ ಬೆಳ್ಳುಳ್ಳಿ ಹಾಕ್ತಾರ ಅಂತೇಳಿ ನೋಡೋಣ ಬರ್ರಿ. ಏನು ಹಾಕಕ್ಕೆ ಬಂದೆವು? ಬೆಳ್ಳುಳ್ಳಿ ನೋಡ್ರಿ, ಇಲ್ಲಿ 1 2 3 4 5 ಮಡಿ ಅದಾವ್ರಿ. ಬೆಳ್ಳುಳ್ಳಿಗೆ 5 ಮಡಿ ಮಾಡೀವ್ರಿ. 5 ಮಡಿ ಒಳಗೆ ಬೆಳ್ಳುಳ್ಳಿ ಹಾಕಾವ್ರಿ. ಬೆಳ್ಳುಳ್ಳಿ ಜೊತೆ ಏನೈತಿರಲ್ಲ, ಹೆಚ್ಚು ಕಡಿಮೆ ಒಂದು 5 ರಿಂದ 6 ಕಾಳು ದಿನಸನ ಹಾಕಾಕತ್ತೀವ್ರಿ. ಯಾವುದ್ಯಾವುದಪ್ಪ ಅಂದ್ರೆ ನಿಮ್ಗೆ ನೋಡ್ರಿ, ಇಲ್ಲಿ ಫಸ್ಟಿಗೆ ಹೇಳ್ತೀನಿ ರೀ, ಇದು ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಆದ ನಂತರ ಇಲ್ಲಿ ನೋಡ್ರಿ ಅಗಸಿ ಕೂಡ ಹಾಕಾಕತ್ತೀವಿ ರೀ. ಎಲ್ಲಿ ಅಂದ್ರೆ ಇದಂತೆ ಬದುವಿಗೆ ರೀ, ಏನಂತಿರಲ್ಲ ಬದುವು ಐತಿರಲ್ಲ, ಬದುವಿಗೆ ಅಗಸಿ ಹಾಕ್ತೀವಿ. ಮತ್ತು ಅದಾಗಂಡ್ಲಿ ಏನಂತಿರಲ್ಲ ರೀ, ಮೆಂತಿ ಬೀಜ ಕೂಡ ಇಲ್ಲಿ ಬದು ಇರ್ತಾವಲ್ಲ ರೀ, ಬದುವಿಗೆ ಮೆಂತಿ ಬೀಜನ ಚುಚ್ತೀವಿ ರೀ ಇವೆಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಈ ಬಾಟ್ಲಿ ಒಳಗೆ ಏನಂತಿರಲ್ಲ ಬೀಜನ ಶೇಖರಿಸಿಟ್ಟಾರ ನೋಡ್ರಿ. ಇಲ್ಲಿ ಈ ಕುಪ್ಪೆದಾಗ ಸುಖ ಬೀಜ ಅದಾವ. ಯಾವ ಬೀಜ ಅದಾವ ಸೋನಿವ? ಹಾಂ, ಹೀರಿಕಾಯಿ ಬೀಜ ನೋಡ್ರಿ. ಇದ್ರೊಳಗೆ ಹೀರಿಕಾಯಿ ಬೀಜ ಇಟ್ಟಾರು. ಎಲ್ಲ ಕಾಗದನ್ಯಾಗ ಕಟ್ಟಿಟ್ಟಾರ ನೋಡ್ರಿ. ಎಲ್ಲ ಬೀಜಗಳು ಕಟ್ಟಿ ಅಂತಿರಲ್ಲ ಈ ಚೀಲದಾಗ ಇಟ್ಟು ಬಿಡ್ತಾರೆ ನಮ್ಮ ಹಳ್ಳಿ ಒಳಗೆ. ಯಾವ ಚುಚ್ಚಾತೀನಿ ಅಲ್ಲಿ ನೋಡ್ರಿ, ಇಲ್ಲಿ ಮೆಂತಿ ಬೀಜ ಹಾಕತ್ತಾರ ಬೋದಿಗೆ. ಮೆಂತಿ ಬೀಜ ನೋಡ್ರಿ, ಗೇಣಿಗೊಂದು ಮೆಂತಿ ಬೀಜನ ಹಾಕೋದ್ರಿ. ಅಂದ್ರೆ ಗುಬುಚಿ ಹೇಳ್ತಾವ್ರಿ ಅವು. ನೋಡು ತೋರಿಸು. ನೋಡ್ರಿ, ಇಲ್ಲಿ ಒಂದು ಸಲ ತೊಗೊಂಡ್ರೆ 3 ಸಲ ಹಚ್ತಾರೆ. ಅಲ್ಲಿ 3 ಜಾಗದಾಗ 3 ರಿಂದ 4 ಜಾಗದಾಗ ಹಚ್ತಾರೆ ನೋಡ್ರಿ, ಗುಂಪಿ ಮಾಡಿ. ಮೆಂತಿ ಹವೇಜ್ ಅದಾವ. ಎಲ್ದಾವ ಹವೇಜ? ಹವೇಜ್ ಬೀಜ ನೋಡ್ರಿ, ಇಲ್ಲಿ ಕಾಗದನ್ಯಾಗ ಕಟ್ಟಿಟ್ಟಿದ್ದಾವ. ಜವಾರಿ ಬೀಜ ಅದಾವ ರೀ ಇವು. ಇವೇನು ಸ್ವಲ್ಪ ತಿಕ್ಕಬೇಕ್ರಿ ಇವು. ನಮ್ಮ ಕಡೆ ಏನಂತಿರಲ್ಲ ಚಪ್ಪಲ್ ತೊಗೊಂಡು ಕೆರು ಕೆರುಲಿ ತಿಕ್ತೀವ್ರಿ ಇವ್ರನ್ನ. ತಿಕ್ಕಿ ಹೊಡಿಬೇಕ್ರಿ ಇವ್ರನ್ನ. ತಿಕ್ಕಿ ಹೊಡೆದ್ಮೇಲೆ ಬೀಜ ಹಚ್ಬೇಕಾಕೈತಿ. ಹಂಗೆ ಹಚ್ಚಾಕೆ ಬರೋಂಗಿಲ್ಲ, ನಾವಂತೂ ಹಚ್ಚಂಗಿಲ್ಲ ರೀ. ಇದನ್ನ ತಿಕ್ಕಿ ಏನೈತಿ ಹಚ್ಕೋಬೇಕು. ಇದನ್ನು ತಿಕ್ಕೊಂಡ್ರೆ ಆ ನಂತರ ಹಾಕೈತಿ. ಆ ಕಡೆ ಎಲ್ಲ ಹಾಕೈತಿ. ಹವೇಜ್ ಹಾಕಕ್ಕೆ ಬರುತ್ತೆ ಈ ಕಡೆ. ಇಲ್ಲಿ ನೋಡಿದೆ, ಒಪ್ಪಾರಿ ಹವೇಜ್ ಹಾಕೊಳ್ಳೋ, ಒಪ್ಪಾರಿ ಅದನ್ನ ಹಾಕಕ್ಕೆ ಬರುತ್ತೆ, ಒಪ್ಪಾರಿ ಹವೇಜ್ ಹಾಕೊಳ್ಳೋನು. ಮತ್ತು ಈ ಕೌಲಿಗೆ ಏನು ಹಾಕೋದು? ಈ ಕೌಲಿಗೆ 2 ಕಡೆ ಬಾಜು ಸೂರ್ಯಪಾನ ಹಾಕೋಣ. ಹಾಕಂತ್ರ ಈ ಕಡೆ ಸೈಡ್ ಹಾಕ. ಮತ್ತು ಇದನ್ನು ಬೆಂಡೆಕಾಯಿ ಬೀಜ ಅದಾವತ್ತಲ್ಲಿ ಎಲ್ಲ ತುಂಬ ಬೆಂಡೆಕಾಯಿ ಹಾಕೇ ಬಿಡು. ಈ ಕಡೆ ದಂಡಿ ಕೊಟ್ಟು ಬರಲಿ. ಈ ಕೌಲಿ ಕೊಟ್ಟು ಹಾಕೊಂಡು ಬೆಂಡೆಕಾಯಿ ಸುಮ್ಮ ಒಣಗಿ ಹಾಕೈತಿ. ಪಡೋಲ್ಕಾಯಿ ಬೀಜ ಅದಾತಂದು ಎಲ್ಲಿ ತೋರ್ಸು. ಇಲ್ಲ ಇದ್ರ ಬೀಜ ಪಡೋಲ್ಕಾಯಿ. ಮತ್ತು ಆ ಕೈಯಾನು ಬೆಂಡೆಕಾಯಿ. ಬೆಂಡೆಕಾಯಿ ಹಚ್ಚಿ ದುಡ್ದು ಹಚ್ಚು. ಏನಾಕೈತಿ? ಪಡೋಲ್ಕಾಯಿ ಅಲ್ಲಿ ಹಾಕ್ಬೇಡ. ಈ ಕಡೆ ಇಲ್ಲಿ ಬೇಳೆ ಇರ್ತಲ್ಲ ಅದು, ಮತ್ತು ಈ ಕಡೆ ಹಾಕಲ್ಲ. ಆ ಗಿಡದಾಗ ಏರ್ತೈತಿ, ಅವ್ರಿಗೆ ಟೆಂಪಿಯಾಗಿ ಏರ್ತದೆ. ಅಲ್ಲಿ ಹಾಕು ಮೂಲ್ಯಾಗ 2 ಜಾಗನ ಹಾಕು. ಈ ಕಡೆ ಒಂದು, ಆ ಕಡೆ ಒಂದು. ಈ ಕಡೆ ಹಾಕಿ ಇಲ್ಲೊಂದು. ಇನ್ನು ನೋಡ್ರಿ, ಬೆಳ್ಳುಳ್ಳಿ ಹಾಕೊಂಡ್ರಿ. ಎಲ್ಲ ಕಡೆ ಏನೈತಿ ಬೋದಿಗೆ ಏನೈತಿ ಎಲ್ಲ ಕಾಯಿಪಲ್ಯ ದಿನಸುಗಳನ್ನ ಹಾಕ್ಬಂದೀವು. ಇನ್ನು ಜಲ್ಲಿ ತಗೊಂಬ ಹವೇಜ್. ಇಲ್ಲಿ ತಿಕ್ಕಿ ತೊಗೊಂಬಂದಾರ ನೋಡ್ರಿ. ಈ ರೀತಿ ತಿಕ್ಕಬೇಕ್ರಿ. ಇದು ತಿಕ್ಕಿ ಹೊಡಿಬೇಕ್ರಿ. ಕಾಳ ಹೊಡೆದ ಮೇಲೆ ಹಚ್ಬೇಕಾಕೈತಿ. ಹಚ್ಚು. ಯಾವ ರೀತಿ ಬೆಳ್ಳುಳ್ಳಿ ಹಾಕ್ತೀವಿ ಅನ್ನೋದನ್ನು ನೋಡೋಣ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬೆಳ್ಳುಳ್ಳಿ ಹಾಕೋ ವಿಧಾನ ನೋಡ್ರಿ. ನಾವು ಬೆಳ್ಳುಳ್ಳಿ ಹಾಕಾಕತ್ತೀವಿ. ಇದೇ ವಿಧಾನದಾಗ
ಬೆಳ್ಳುಳ್ಳಿನ ಹಾಕಬೇಕಾಕೈತಿ. ಇವಾಗ ಮೊದಲಿಗೆ ಏನಂತಿರಲಿ ಈ ರೀತಿ ಹರಿ ಮಾಡ್ಕೋಬೇಕ್ರಿ. ನಮ್ಮ ಆಶೀಶ್ ನೋಡ್ರಿ ಹರಿ ಮಾಡಕತ್ತಾನ ಬೆಳ್ಳುಳ್ಳಿ ಹಾಕಕ್ಕೆ. ಇಲ್ಲಿ ಏನೈತಿ ನಮ್ಮ ಸುನೀತಾ ಅವರು ಬೆಳ್ಳುಳ್ಳಿ ಹಾಕಲತ್ತಾರ ನೋಡ್ರಿ. 2 ಬಟ್ಟಿಗೊಂದು ಬೆಳ್ಳುಳ್ಳಿ ಪಳಕನ ಇಟ್ಕೋತ ಹೋಗ್ಬೇಕಾಕೈತ್ರಿ. ಇಲ್ಲಿ ನೋಡ್ರಿ ಇಟ್ಕೋತ ಹೋಗ್ಯಾರ ನೋಡ್ರಿ. ಈ ರೀತಿ ಇಡಬೇಕಾಕೈತಿ ನೋಡ್ರಿ. ಬೆಳ್ಳುಳ್ಳಿ ಹಾಕೋದಂತ ನಿಧಾನವಾಗಿ ಹಾಕ್ಬೇಕಾಕೈತ್ರಿ. ಯಾಕಂದ್ರೆ 2 ಬಟ್ಟಿಗೊಂದು ಹಾಕ್ಬೇಕಾಕೈತಲ್ಲ ರೀ. ಹಾಗಾಗಿ ಒಂದು ಸ್ವಲ್ಪ ನಿಧಾನ ಹಾಕಬೇಕು. ಅವಸರ ಮಾಡುವಂಗಿಲ್ಲ ರೀ ಇದು ಬೆಳ್ಳುಳ್ಳಿ ಹಾಕುವಾಗ. ಆ ಕಡೆದಕ್ಕೆ ಎದಕ್ಕೋದು ಬಾಯ್ ಇದ್ರ ಮೇಲೆ ಮಣ್ಣು ಮುಸ್ತೈತಿ, ಹರಿನೂ ಹಾಕೈತಿ. ಸಾವಕಾಶ ಈ ಕಡೆ ನೋಡಿರಿ ಈ ರೀತಿ ನೋಡಿರಿ. ಇದ್ರ ಮೇಲೆ ಮಣ್ಣು ಅದೇನು ಹರಿ ತೆಗಿತೀವಲ್ಲ ಅದ ಮಣ್ಣು ಇದ್ರ ಮೇಲೆ ಬೀಳ್ತೈತೆ ರೀ. ಈಚೆ ಕಡೆ ಬೆಳ್ಳುಳ್ಳಿ ಮುಚ್ಚಿ ಹೋಗಿಬಿಡೋದ್ರಿ ಅದು. ಇಲ್ಲಿ ನೋಡಿರಿ ಮತ್ತೊಂದು ಇದಂದಾಗ ಆ ಕಡೆಯಿಂದ ಹಾಕೋತ ಬರಕತ್ತಾಳ್ರಿ. ಇದೇ ವಿಧಾನದಾಗ ಏನಂತಿಲ್ಲ, ಇದೇ ರೀತಿ ಏನಂತಿಲ್ಲ ಎಲ್ಲ ಮಡಿಗಳಿಗೆ ಬೆಳ್ಳುಳ್ಳಿ ಹಾಕೋಬೇಕಾಕೈತೆ ರೀ. ಬೆಳ್ಳುಳ್ಳಿ ಹಾಕೋದಾಯ್ತು ಅಂದ್ರೆ ಏನಂತು ಸಪ್ಪೆ ಮಾಡೋಂಥ ಇರೋಂಗಿಲ್ಲ. ಬೆಳ್ಳುಳ್ಳಿ ಹಾಕೋದಾದ ನಂತರ ಏನಂತಿಲ್ಲ ನೀರು ಬಿಡಬೇಕು. ನೀರು ಬಿಟ್ಟಿದ ನಂತರ ಮುಗಿದು ಹೋಯ್ತು ರೀ ಎಲ್ಲ ಕೆಲಸನ. ಇದೇ ರೀತಿ ಬೆಳ್ಳುಳ್ಳಿ ಹಾಕೊಂಡ್ರೆ ನೀರು ಬಿಡ್ತೀವಿ ನೋಡಿರಿ ನಾವು ಈಗ. ಬೆಳ್ಳುಳ್ಳಿ ಹಾಕೋದಂತ್ರ ಆತು. ಕುಂಬಳಕಾಯಿ ನೋಡಕ್ ಬಂದಿರು. ಕುಂಬಳಕಾಯಿ ಹಾಕಿ ನೋಡ್ರಿ ನಮ್ಮ ಹೊಲದಾಗ. ಇದು ಒಂದಾಗೈತಿ. ಅಲ್ಲೊಂದು ಐತಿ ನೋಡ್ರಿ. ಒಂದೇ ಬೆಳ್ಳಿ ಐತಲ್ಲ. ಹೂವು ಎಷ್ಟು ಬಿದ್ದಾವ? ಬಳ್ಳಿ ಹಾಕಿತ್ತು, ಹೂ ಬಿಟ್ಟಾವಲ್ಲ. ಹೂ ಬಿಟ್ಟಾವ. ಇಲ್ಲೊಂದು ಐತಲ್ಲ. ಹಚ್ಚಿಕಾಯಿ ಎದ್ದಾವ ಅಂದ್ರೆ ಮೆಣಸಿಕಾಯಿ ಆಗಲಾಕ ನೀರು ಬಿಡ್ಬೇಕಾಗಿತ್ತು. ನಾಳೆ ಚಾಲು ಮಾಡಿ ಬಿಡ್ಬೇಕು ಈ ಕಡೆ ನೀರು. ಇದೊಂದೈತಿ ನೀರು ಬಿಡ್ಬೇಕಾಗಿತ್ತು. ಇಲ್ಲಿ ಒಂದು ಐತಲ್ಲ ಬೆಳ್ಳಿ, ಇದಕ್ಕೂ ಬಿಟ್ಟವ್ರ ಕುಂಬಳಕಾಯಿ ಇಲ್ಲಿ ಮ್ಯಾಲೆ ಆಗತ್ತ ನೋಡ್ರಿ. ಐತ ಇದು ಅವ್ರಿಕಾಯಿ. ಗೊಂಜಾಳ ಹೆಚ್ಚಿಗೆ ಅವ್ರಿಕಾಯಿ. ಬೆಂಡಿಕಾಯಿ ಆಗ್ಯಾವ್ರಿ ಹಿಡ್ದಾಗ್ಯಾವು ನೋಡಿರಿ. ಬೆಂಡಿಕಾಯಿ ಆಗ್ಯಾವು. ಬೆಂಡಿಕಾಯಿ ಬಿರ್ಸಾಕವ. ಹೊರಿಬೇಕು ಅವನು. ಹರಿ ಕಟ್ ಮಾಡಿಬಿಡು. ನೋಡ್ರಿ ಕುಂಬಳಕಾಯಿ ನೋಡಕ್ಕೆ ಬಂದಿದ್ರು ನಾವು. ಕುಂಬಳಕಾಯಿ ನೋಡಕ್ಕೆ ಬಂದ ಬೆಂಡಿಕಾಯಿ ನೋಡ್ರಿ. ಬೆಂಡಿಕಾಯಿ ಆಗಿದ್ದ ನೋಡಿದ್ದಿಲ್ಲ. ಇಷ್ಟೊಂದು ಬೆಂಡಿಕಾಯಿ ಹೊಂಟು. ಬರ್ರಿ ಮನಿ ಪೂರ್ತಿ ಏನಂತಿರ್ಲಿ ನಾವು ಒಂದು ಸ್ವಲ್ಪ ಕಾಯಿಪಲ್ಲೆ ಮಾಡ್ಕೊಂಡೀವ್ರಿ. ಯಾವುದು ಯಾವ್ದತ್ತೇನಪ್ಪ ಹೂ ನನಗೇನು ಗೊತ್ತಾ. ಎಷ್ಟು ಮಸ್ತಪ್ಪ ಕಡ್ಕಿ ಹೂವು ಐತೆ. ಅಮೃತ ಅವರು ಏನು ಮಾಡ್ಕೊಂಬಂದ್ರಿ? ಏನು ಎಲ್ಲ ಕೆಲಸ ಮುಗಿಸ್ರಿ. ಹಾಂ ಅಮ್ಮ ಕಸ ತೆಗೆದು ಆಯ್ತಾ?